ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರಿಯೇಟಿವ್ ಮೀಡಿಯಾ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಂತ ಹೇಳಿದರೆ, ನಾವು ಈ ಹೋಗುವ ರೂಟ್ ಯಾವುದು ಅಂತ ಹೇಳಿದರೆ ಮಡಿಕೇರಿಯಿಂದ ಸೋಮವಾರಪೇಟೆ ಹೋಗುವ ರೂಟು. ಸೊ ನಾವಿಲ್ಲಿ ಮಾದಾಪುರದಿಂದ ಕನೆಕ್ಟ್ ಆಗುವಂಥ ರೂಟ್ ಇದು. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ, ಆ ಪ್ಲೇಸನ್ನು ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಈ ವಿಡಿಯೋನ ಎಂಡ್ ತನಕ ನೋಡಿ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕೂಡ ಮಾಡಿ. ಸೊ ಸ್ಟಾರ್ಟ್ ದ ವಿಡಿಯೋ. ಈ ರೂಟ್ ಯಾವುದು ಅಂತ ಹೇಳಿದರೆ, ಫಸ್ಟ್ ಕನೆಕ್ಟ್ ಆಗೋದು ಮಾದಾಪುರಕ್ಕೆ. ಸುಮಾರು 30 ಕಿಲೋಮೀಟರ್ಸ್ ಇದೆ ಮಾದಾಪುರಕ್ಕೆ, ಮಡಿಕೇರಿಯಿಂದ ಮಾದಾಪುರ. ರೂಟ್ ಎಷ್ಟು ಸೂಪರಾಗಿದೆ ಅಂತ ಹೇಳಿದರೆ, ಫುಲ್ಲು ನೇಚರ್ ವ್ಯೂ ಸಿಗ್ತದೆ ನೋಡಲಿಕ್ಕೆ. ಒಳ್ಳೆ ಮಾರ್ನಿಂಗ್ ಟೈಮಲ್ಲಿ ಹೋದರೆ ಅಂತ ಹೇಳೋದೇ ಬೇಡ, ಫುಲ್ ಫಾಗಿ ಆಗಿರುತ್ತೆ. ಸೊ ಗೈಸ್, ನೀವು ಮಡಿಕೇರಿಗೆ ಬಂದಾಗ ಈ ರೂಟಲ್ಲಿ ಹೋಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಾವು ಇನ್ನು ಹೆಚ್ಚಿನ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ತುಂಬ ಜನ ವೀಡಿಯೋ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೊಡಗಿನ ಮಂಜಿನ ಹಾದಿಯಲ್ಲಿನ ಪಯಣ ಮನಸ್ಸಿಗೆ ಅದ್ಭುತ ಅನುಭವ ನೀಡುವಂತಹ ಪಯಣ. ಸೊ ಮಡಿಕೇರಿಯ ಮಂಜಿನಲ್ಲಿ ಬೈಕ್ ರೈಡ್ ಮಾಡಿಕೊಂಡು ಹೋಗುವಂಥ ಒಂದು ಮಜವೇ ಬೇರೆ. ಅದೇ ರೀತಿ ತುಂಬ ಎಚ್ಚರವಾಗಿ ಹೋಗಬೇಕಾಗ್ತದೆ. ಯಾಕೆಂತ ಹೇಳಿದರೆ ಟರ್ನ್ ರೂಟ್ ಇರೋದರಿಂದ ವೆಹಿಕಲ್ಸ್ ಬರೋದು ಗೊತ್ತಾಗೋದಿಲ್ಲ, ಫಾಸ್ಟಾಗಿ ವೆಹಿಕಲ್ಸ್ ಬರ್ತದೆ. ಸೊ ಕೇರ್ಫುಲ್ಲಾಗಿ ಹೋಗಬೇಕು. ನಾವು ಹೋಗ್ತಿರುವಂತಹ ಪ್ಲೇಸ್ ಬೇರೆ ಯಾವುದೂ ಅಲ್ಲ, ಅದು ಕೋಟೆ ಬೆಟ್ಟ. ಮಡಿಕೇರಿಯಲ್ಲಿರುವಂತಹ ಎತ್ತರವಾದ ಬೆಟ್ಟಗಳಲ್ಲಿ ಇದು ಒಂದು. ಇದಿರುವಂಥದ್ದು ಮಡಿಕೇರಿಯ ಮಾದಾಪುರದಿಂದ 6 ಕಿಲೋಮೀಟರ್ಸ್ ಅಷ್ಟೇ. ತುಂಬ ಒಂದು ಸುಂದರವಾದ ಹಾಗೆ ಎತ್ತರವಾದಂತಹ ಬೆಟ್ಟ. ಸೊ ಈ ರೂಟಲ್ಲಿ ಹೋಗುವಾಗ ಈ ಸುತ್ತ ಎಲ್ಲಿ ನೋಡಿದರೂ ಕೂಡ ಫುಲ್ ಗ್ರೀನರಿ ಮತ್ತು ಫುಲ್ ಎಸ್ಟೇಟನ್ನೇ ನೋಡ್ಬೋದು. ತುಂಬ ಚೆನ್ನಾಗಿರೋ ರೋಡು. ನೀವು ಕೂಡ ಕೋಟೆ ಬೆಟ್ಟ ಹೋಗೋದಾದರೆ ಈ ರೂಟಲ್ಲೇ ಹೋಗಿ, ತುಂಬ ಚೆನ್ನಾಗಿದೆ. ಆದರೆ ರೂಟ್ ಸ್ವಲ್ಪ ಲಾಂಗ್ ಇದೆ. ನಾವೀಗ ಕೋಟೆ ಬೆಟ್ಟದ ಎಂಟ್ರೆನ್ಸ್ ಹತ್ರ ರೀಚ್ ಆಗಿದ್ದೇವೆ. ಸೊ ಇಲ್ಲಿಂದಲೇ ನಮಗೆ ಬೆಟ್ಟ ಕಾಣ್ತಾ ಇರ್ಬೋದು. ತುಂಬ ದೊಡ್ಡದಾದ ಬೆಟ್ಟ.
ಆದರೆ ರೋಡ್ ಮಾತ್ರ ತುಂಬ ಟಫೆಸ್ಟ್ ಆಗಿದೆ, ಫುಲ್ ಆಫ್ ರೋಡ್. ಇಲ್ಲಿಗೆ ಬರೋದಾದರೆ ಬೈಕ್ ಅಥವಾ ಜೀಪಲ್ಲಿ ಬರೋದು ತುಂಬ ಒಳ್ಳೆಯದು, ಯಾಕೆಂತೇಳಿದರೆ ರೋಡ್ ತುಂಬ ಕೆಟ್ಟೋಗಿದೆ. ಸೊ ಇಲ್ಲಿ ಜೀಪ್ ಅಥವಾ ಬೈಕಲ್ಲಿ ತುಂಬ ಆರಾಮ್ಸೆ ಬರ್ಬೋದು. ಆಫ್ ರೋಡ್ ಬೈಕ್ ಆದರೆ ತುಂಬ ಒಳ್ಳೆಯದು. ಇಲ್ಲಿ ಬಂದು ಸುತ್ತ 360 ಡಿಗ್ರಿ ಎಲ್ಲಿ ನೋಡಿದರೂ ಕೂಡ ಫುಲ್ ಬೆಟ್ಟಗಳೇ ಕಾಣಿಸುವಂಥದ್ದು. ಸೊ ಸುಂದರವಾದಂತಹ ಪ್ಲೇಸ್ ಮಡಿಕೇರಿಯಲ್ಲಿ ನೀವು ನೋಡಲಿಕ್ಕೆ ಮಿಸ್ ಮಾಡಬೇಡಿ. ಮಡಿಕೇರಿಯ ಈ ಕೋಟೆ ಬೆಟ್ಟಕ್ಕೆ ಬಂದರೆ ನೀವೊಂದು ಈಶ್ವರನ ದೇವಸ್ಥಾನವನ್ನು ಇಲ್ಲಿ ಕಾಣ್ಬೋದು. ಆದರೆ ಇದು ಯಾವತ್ತೂ ತೆರೆದಿರೋದಿಲ್ಲ, ಕೆಲವೊಂದು ದಿನಗಳಲ್ಲಿ ಮಾತ್ರ ತೆರೆದಿರುವಂಥ. ಮಡಿಕೇರಿಗೆ ಬಂದು ಒಂದು ಒಳ್ಳೆ ಟ್ರೆಕ್ಕಿಂಗ್ ಮಾಡಬೇಕು, ಒಂದು ಒಳ್ಳೆ ಆಫ್ ರೋಡ್ ರೈಡ್ ಮಾಡಬೇಕು ಅಂತ ಹೇಳಿದರೆ ಕೋಟೆ ಬೆಟ್ಟ ಇಸ್ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಇದರ ಮುಂದಿನ ಎಪಿಸೋಡಲ್ಲಿ ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಷನ್ಗಳನ್ನು ಹಾಕ್ತೇವೆ. ಸೊ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ.